ಇಂದಿನ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ತಂದೆಯ ಅಧಿಕಾರದ ಕುರಿತಾಗಿ ಚರ್ಚಿಸಲಿದ್ದೇವೆ. ಈಗಿನ ಕಾಲದಲ್ಲಿ ನಾವು ನೋಡುವಾಗ ತಂದೆಯ ಬಗ್ಗೆ ಮಾತನಾಡ್ತಾರೆ ಎಂಬುದಾಗಿ ನಾವು ನೋಡುವಾಗ ಅವರ ಜವಾಬ್ದಾರಿಗಳ ಬಗ್ಗೆ ಮಾತನಾಡಿರುವುದನ್ನು ನಾವು ತುಂಬ ನೋಡ್ತೇವೆ. ಆದರೆ ತಂದೆಯ ಅಧಿಕಾರ ಎಂಬುದರ ಕುರಿತಾಗಿ ಈ ದಿನ ನಾವು ಚರ್ಚಿಸೋಣ. ತಂದೆಯ ಜವಾಬ್ದಾರಿ ಅಥವಾ ತಂದೆಯ ಅಧಿಕಾರ ಮಕ್ಕಳ ಮೇಲೆ ಎಷ್ಟು ಒಂದು ಮುಖ್ಯವಾಗಿರ್ತದೆ, ಅದು ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀರ್ತದೆ, ಆ ಅಧಿಕಾರ ತಂದೆಯ ಮಕ್ಕಳ ಒಂದು ಜೀವನದಲ್ಲಿ ಇರುವಾಗ ಆ ಮಕ್ಕಳ ಒಂದು ಜೀವನ ಹೇಗೆ ಬದಲಾಯಿಸೋದಕ್ಕೆ ಸಾಧ್ಯ ಆಗ್ತದೆ, ಇದೆಲ್ಲದರ ಕುರಿತಾಗಿ ಇದನ್ನು ನಾವು ಮಾತನಾಡೋಣ. ನನ್ನ ಒಂದು ಮೊದಲನೆಯ ಪ್ರಶ್ನೆ, ತಂದೆಯ ಅಧಿಕಾರ ಮಕ್ಕಳ ಬೆಳವಣಿಗೆಯಲ್ಲಿ ಎಷ್ಟು ಮುಖ್ಯ ಎಂದು ನೀವು ಭಾವಿಸುತ್ತೀರಿ? ಸೌಮ್ಯರೇ, ನಾವು ಸಾಮಾನ್ಯ ನೋಡ್ತೀವಿ, ಎಲ್ಲರೂ ತಂದೆ ತಾಯಿಗಳ ಒಂದು ಜವಾಬ್ದಾರಿಗಳ ಬಗ್ಗೆ ಹೆಚ್ಚು ಒತ್ತಡ ಕೊಟ್ಟು ಅದನ್ನು ಚರ್ಚೆನೂ ಮಾತಾಡ್ತಾರೆ. ಎಲ್ಲರೂ ಎಂಫಸಿಸ್ ಅನ್ನೋದು ಅದರಲ್ಲೇ ಮಾಡ್ತಾರೆ. ಬಟ್ ಅದ್ರ ಜೊತೆ ಪೇರೆಂಟ್ಸ್ದು ಅವ್ರದ್ದು ಸಹ ಒಂದು ಅಧಿಕಾರ ಅನ್ನೋದು ಇರುತ್ತೆ. ಬಿಕಾಸ್ ಯಾಕಂದ್ರೆ ನೀವು ಮ್ಯಾನೇಜ್ಮೆಂಟ್ ಇದರಲ್ಲಿ ನಾವು ನೋಡಿದ್ರಿಗಿನ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಥಾರಿಟಿ ಎರಡು ಒಟ್ಟಿಗೆ ಹೋಗುತ್ತೆ. ಓಕೆ, ಆವಾಗಲೇ ಅದು ಸಮತೋಲನೆ ಅನ್ನೋದು ಬರುತ್ತೆ. ಅದು ಅಂದರೆ ಜವಾಬ್ದಾರಿ ಮತ್ತು ಅಧಿಕಾರ ಎರಡು. ಯಾಕಂದರೆ ಒಬ್ರಿಗೆ ನೀವು ಅಧಿಕಾರ ಕೊಟ್ಬಿಟ್ಟು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಲಿಲ್ಲ ಅಂತಂದರೆ ಅವ್ರು ಮಾಡೋ ಎಲ್ಲ ಒಂದು ಆ್ಯಕ್ಷನ್ಗೂ ಯಾವುದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರೋದಿಲ್ಲ, ಜವಾಬ್ದಾರಿ ಅನ್ನೋದು ಇರೋದಿಲ್ಲ. ಏನು ಬೇಕಾದ್ರೂ ಮಾಡ್ಕೋಬೋದು. ಅದೇ ಥರ ಬರೀ ರೆಸ್ಪಾನ್ಸಿಬಿಲಿಟಿ ಅಂತ ಕೊಟ್ಟು ನೀವು ಅಧಿಕಾರ ಕೊಡಲಿಲ್ಲ ಅಂತಂದರೆ ಅವ್ರು ಪರ್ಫಾರ್ಮ್ ಮಾಡೋಕ್ಕೂ ಆಗಲ್ಲ. ಸೊ ಹಾಗೆ ಇದರಲ್ಲಿನೂ ಸಹ ಒಂದು ಕುಟುಂಬ ಅನ್ನೋದು ಸಹ ಅದೊಂದು ಮ್ಯಾನೇಜ್ ಮಾಡುವಂಥ ಒಂದು ಇದೆ. ಹೆಂಗೆ ಮ್ಯಾನೇಜ್ ಮಾಡ್ಬೇಕು, ಇರುವಂಥ ಒಂದು ಸಂಪನ್ಮೂಲನ ಏನಿದೆ ಅದನ್ನು ಒಂದು ಫ್ಯಾಮಿಲಿ ಇದು ಮಾಡೋದಕ್ಕೆ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋಂಥದ್ದು ಇದೆ. ಸೊ ಹಂಗೆ ನೋಡೋಕೆ ಹೋಯ್ತಂದರೆ ನಾವು ಪೇರೆಂಟ್ಸು ಒಂದು ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಅಧಿಕಾರನೂ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ಇವಾಗ ಮಕ್ಕಳನ್ನ ಓದಿಸ್ಬೇಕು ಅನ್ನೋವಂಥದ್ದು ಅದೊಂದು ಜವಾಬ್ದಾರಿ. ಹೌದು. ಅದೇ ರೀತಿಯಾಗಿ ಮಕ್ಕಳನ್ನು ಅವರು ಸಣ್ಣತನದಲ್ಲಿ ಎಕ್ಸ್ಪೆಷಲಿ ಅವರು ಎಲ್ಲಿಗೆ ಹೋಗಬೇಕು, ಇದಕ್ಕೆ ಸ್ಕೂಲ್ಗೆ ಹೋಗಬೇಕು ಅಥವಾ ಎಲ್ಲಿ ಜಾಯ್ನ್ ಆಗಬೇಕು, ಅವ್ರು ಎಷ್ಟೊತ್ತವರೆಗೆ ಓದ್ಕೋಬೇಕು, ಎಷ್ಟೊತ್ತು ಆಟ ಆಡಬೇಕು, ಅದನ್ನು ಡಿಸೈಡ್ ಮಾಡುವಂಥ ಒಂದು ಅಧಿಕಾರ ಅನ್ನೋವಂಥದ್ದು ಪೇರೆಂಟ್ಸ್ಗೆ, ಅದರಲ್ಲೂ ನೀವು ಫಾದರ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಸೊ ಫಾದರ್ಸ್ಗೆ ಇರುತ್ತೆ. ಸೊ ಹಾಗೆ ದೊಡ್ಡ ವಿಚಾರ ಆಗಿರಲಿ ಸಣ್ಣ ವಿಚಾರ ಆಗಿರಲಿ, ಸೊ ರೆಸ್ಪಾನ್ಸಿಬಿಲಿಟಿ ಇದ್ದ ಕಡೆ ಒಂದು ಜವಾಬ್ದಾರಿ ಇದೂ ಇರುತ್ತೆ, ಅಥಾರಿಟಿನೂ ಇರುತ್ತೆ ಅಂತ ಹೇಳ್ತೀರಾ. ಸೊ ಮಕ್ಕಳ ಜೀವಿತದಲ್ಲಿ ಜವಾಬ್ದಾರಿ ಎಷ್ಟು ಮುಖ್ಯನೋ ಅಧಿಕಾರ ಕೂಡ ಅಷ್ಟೇ ಮುಖ್ಯ ಎಂಬುದಾಗಿ ನೀವು ಹೇಳ್ತೀರಾ. ಹೌದು, ಅದು ಎರಡೂ ಒಂದೇ ಸಮನಾಗಿದ್ದರೆ ಮಕ್ಕಳ ಜೀವಿತ ಚೆನ್ನಾಗಿರುತ್ತೆ ಅಂತ ನೀವು ಚೆನ್ನಾಗಿ. ಅಂದರೆ ಮಕ್ಕಳ ಒಂದು ಜೀವಿತ ಆಗಲಿ ಫ್ಯಾಮಿಲಿ ಒಂದು ಮೇಂಟೈನ್ ಮಾಡೋದಕ್ಕೆ ಅದು ಅನುಕೂಲವಾಗುತ್ತೆ. ಹೌದು. ನನ್ನ ಒಂದು ಮುಂದಿನ ಪ್ರಶ್ನೆ, ನಿಮ್ಮ ಒಂದು ಅಧಿಕಾರ ಅಂತ ನೋಡಿದಾಗ ನಾವು ಕಟ್ಟುನಿಟ್ಟು ಅಂದರೆ ಏನು, ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಏನು, ಅವರ ಯಾವ ಥರ ಇರಬೇಕು, ಯಾವ ಥರ ನಡ್ಕೋಬೇಕು, ಎಷ್ಟೊತ್ತಿಗೆ ಓದಬೇಕು, ಎಷ್ಟೊತ್ತಿಗೆ ಮಲಗಬೇಕು, ಈ ಎಲ್ಲ ಒಂದು ಕಟ್ಟುನಿಟ್ಟಿನ ಕ್ರಮ ಅಂತ ಅಧಿಕಾರ ಅನ್ನೋದು ತಂದೆಗಿರುತ್ತೆ. ಇದು ನೀವು ಮಕ್ಕಳ ಮೇಲೆ ಹೊರಿಸಿದಾಗ ಮಕ್ಕಳ ಜೀವಿತ ಯಾವ ಥರ ಚೇಂಜ್ ಆಗುತ್ತೆ, ಅಥವಾ ನೀವು ಅದನ್ನು ಮಕ್ಕಳ ಮೇಲೆ ಹೊರಿಸಿದಾಗ ಮಕ್ಕಳು ಅದನ್ನು ಕೇಳದೇ ಇದ್ದಾಗ ಅದರ ಪ್ರಭಾವ ಯಾವ ರೀತಿಯಾಗಿ ಮಕ್ಕಳ ಜೀವಿತದ ಮೇಲೆ ಬೀಳುತ್ತೆ ಅಂತ ನಿಮ್ಗನ್ಸುತ್ತೆ? ಸೌಮ್ಯ, ಇದು ಹೆಂಗೆ ಅಂತಂದರೆ ಇವಾಗ ನಿಮಗೆ ಅಧಿಕಾರ ಇದೆ ಅಂದ ಕ್ಷಣ ನೀವು ಒಂಥರ ಡಿಕ್ಟೇಟರ್ಶಿಪ್ ಆಗಿ ನೀವು ನಡೆಸ್ಕೊಳ್ಳುವಂಥದ್ದಲ್ಲ. ಓಕೆ. ಚರಿತ್ರೆ ನೋಡಿದಾಗ ಎಲ್ಲ ಡಿಕ್ಟೇಟರ್ಸ್ ಏನಿದ್ದಾರೆ ಅವರೆಲ್ಲ ಸೋತೋಗಿರುವಂಥವ್ರೆ, ಯಾರು ಗೆದ್ದಿಲ್ಲ. ಸೊ ಹಾಗಾಗಿ ನಿಮಗೆ ಒಂದು ಅಧಿಕಾರ ಇದೆ ಅಂತಂದಾಗ ಅದನ್ನು ಒಂದು ಪ್ರಬುದ್ಧತೆಯಲ್ಲಿ ಮೆಚ್ಯೂರ್ಡ್ ವೇ ಆಗಿ ಅದನ್ನು ನಾವು ನಡೆಸ್ಕೋಬೇಕು. ಅಂದರೆ ಸ್ಟೇಟ್ಮೆಂಟ್ಶಿಪ್ ಅಂತ ಹೇಳ್ತೀವಿ ನಾವು. ಅಂದರೆ ನನಗೆ ಅಧಿಕಾರ ಇದೆ, ಬಟ್ ಅವ್ರ ಮೇಲೆ ನಾನು ಎಷ್ಟು ಉಪಯೋಗಿಸ್ಕೋಬೋದು, ಇವ್ರ ಮೇಲೆ ಎಷ್ಟು ಉಪಯೋಗಿಸ್ಕೋಬೋದು, ಆ ಒಂದು ಏನಂತಾರೆ ಆ ಸಿಚುವೇಶನ್ ಆಗಿರಲಿ, ಆ ಒಂದು ಕೆಪಾಸಿಟಿ, ಒಬ್ಬರದ್ದು ಕೆಪಾಸಿಟೀಸ್ನ ನೋಡಿಕೊಂಡು ಅದನ್ನು ತಿಳ್ಕೊಂಡು ನಡೆಸ್ಕೊಳ್ಳೋ ಅಂಥದ್ದು ಸಹ ಭಾಳ ಇಂಪಾರ್ಟೆಂಟ್. ಹೌದು. ಅಧಿಕಾರ ಅಂತಂದಾಗ ಅವರು ಇವಾಗ ಫಾರ್ ಎಕ್ಸಾಂಪಲು ಒಬ್ಬ ಮಗ ಇದ್ದಾನೆ, ಅವ್ನು ಚೆನ್ನಾಗಿ ಓದ್ತಾ ಇದ್ದಾನೆ, ಚೆನ್ನಾಗಿ ಅವನು ಇದು ಮಾಡ್ಕೊತಾ ಇದ್ದಾನೆ,
ಅಂದ್ರೂ ಅವನ ಮೇಲೆ ನನಗೆ ಅಧಿಕಾರ ಇದೆ ಅಂದಾಕ್ಷಣ ಅವನ್ನ ನೀನು ಇಷ್ಟೊತ್ತಿಗೆ ಎದ್ದೇಳಬೇಕು, ಇಷ್ಟೊತ್ತಿಗೆ ಓದಬೇಕು, ಇಷ್ಟೊತ್ತಿಗೆ ಇದು ಮಾಡಬೇಕು, ನೀನು ಈ ಫ್ರೆಂಡ್ಸ್ ಜೊತೆ ಇಷ್ಟೊತ್ತೇ ಸ್ಪೆಂಡ್ ಮಾಡಬೇಕು, ಆ ಥರ ಇದು ಮಾಡೋದು ಬೇಡ. ಸೊ ಅವ್ನು ಚೆನ್ನಾಗಿ ಮಾಡ್ಕೊತಾ ಇದ್ದಾನೆ ಅಂದರೆ ಅವ್ನಿಗೆ ಏನು ಬೇಕು ಅಷ್ಟಕ್ಕೆ ಮಾತ್ರ ನಾವು ನಮ್ಮ ಒಂದು ಅಧಿಕಾರನ ದಾರಿ ತಪ್ಪದಂಗೆ ಏನು ಇದು ಮಾಡೋದಿದೆ, ಮ್ಯಾನೇಜ್ ಮಾಡೋದಿದೆ ಅಷ್ಟು ಮಾಡ್ಕೊಂಡು ಹೋದರೆ ಸಾಕು. ಸರ್ವಾಧಿಕಾರ ಸಾರ್ವಭೌಮತ್ವ ಏನೋ ಅವ್ರ ಮೇಲೆ ನಾವೇನು ರಾಜ್ಯನ ಆಡಬೇಕಾಗಿಲ್ಲ. ಸೊ ಅವ್ರಿಗೇನು ಒಳ್ಳೆಯದು ಅಷ್ಟಕ್ಕೆ ನಾವು ಸೀಮಿತ ಇಟ್ಕೊಂಡು ನಾವು ನಮ್ಮೊಂದು ಅಧಿಕಾರನ ನಾವು ಉಪಯೋಗಿಸ್ಕೊಂಡ್ರೆ ಸಾಕು. ಅಂದರೆ ಅವರ ಒಂದು ಕಟ್ಟುನಿಟ್ಟಿನ ಕ್ರಮ ಅನ್ನೋದು ಒಂದು ಪ್ರೀತಿಯಿಂದ, ಒಂದು ವಿಶ್ವಾಸದಿಂದ ಮಕ್ಕಳಿಗೆ. ಪ್ರೀತಿ ವಿಶ್ವಾಸ ಅನ್ನೋದು ತಂದೆ ಆದಮೇಲೆ ಅದು ಇದ್ದೇ ಇರುತ್ತೆ. ಓಕೆ, ಇಲ್ಲಿ ಸ್ವಲ್ಪ ಪ್ರೀತಿ ವಿಶ್ವಾಸ ಅನ್ನೋವಂಥದ್ದು ಇದೆ. ನಾನು ಮೊದಲೇ ಹೇಳಿದ ಹಾಗೆ ಮ್ಯಾನೇಜ್ ಮಾಡುವಂಥದ್ದು ಇದೆ. ಇವಾಗ ಇದರಲ್ಲಿ ಒಂಥರ ಲೀಡರ್ಶಿಪ್ ಕ್ವಾಲಿಟೀಸು ಬರುತ್ತೆ ಇದರಲ್ಲಿ. ಏನಂತಂದರೆ ಇವಾಗ ನಾನು ಅವಾಗ ಹೇಳಿದ ಹಾಗೆ ಇನ್ನೊಂದೂ ಇದೆ. ಏನಂತಂದರೆ ನೋಡಿ, ಕೆಲವ್ರ ಮಕ್ಕಳ ಮೇಲೆ ನಾವು ಅಧಿಕಾರ ಅನ್ನೋದು ಅವರು 30-40 ವರ್ಷ ಅದನ್ನು ನಾವು ಚಲಾಯಿಸಬೇಕಾಗುತ್ತೆ. ಓಕೆ, ಯಾಕಂದರೆ ಅವ್ರಿಗೆ ಆ ಒಂದು ಮೆಚ್ಯೂರಿಟಿ ಅನ್ನೋದಿರೋದಿಲ್ಲ. ಮೆಚ್ಯೂರಿಟಿ ಅಂದಾಗ ವಾಟ್ ಐ ಮೀನ್ ಇಸ್ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸು ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಅವರು ಸ್ಟೂಡೆಂಟ್ ಆದಾಗ ಅವ್ರ ಮೇನ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ಓದ್ಕೋಬೇಕು, ಮುಂದಕ್ಕೆ ಜೀವನಕ್ಕೆ ಏನು ಮಾಡ್ಕೋಬೇಕು ಅದನ್ನು ನಾವು ಮಾಡ್ಕೋಬೇಕು. ಆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಪ್ರೈಮರಿ ಇದು ಇದ್ದೇ ಇರುತ್ತೆ. ಒಂದು ವೇಳೆ ಮಕ್ಕಳು ಅದನ್ನ ತಿಳ್ಕೊಂಡಿಲ್ಲ ಅಂತಂದಾಗ ತಂದೆ ತಾಯಿಗಳು, ಅದರಲ್ಲಿ ಪ್ರಾಮುಖ್ಯವಾಗಿ ತಂದೆ ಆದತನು ಅವ್ರ ಮೇಲೆ ತನ್ನ ಅಧಿಕಾರನ ಚಲಾಯಿಸಬೇಕಾಗುತ್ತೆ, ಹೆಚ್ಚಿಗೆ ಚಲಾಯಿಸಬೇಕಾಗುತ್ತೆ. ಏನಂತಂದರೆ ಅವರು ಓದ್ಕೊಳ್ಬೇಕಂದಾಗ ಅವ್ರನ್ನ ಒಂಥರ ಕಿವಿ ಹಿಂಡಿ ಕುಂದಿರ್ಸ್ಬೇಕು. ಇಷ್ಟೊತ್ತು ಓದ್ಕೋಬೇಕು, ಇದು ಓದ್ಕೋಬೇಕು, ನಿಂಗೆ ಇಷ್ಟು ಮಾರ್ಕ್ಸ್ ಬರಬೇಕು, ನಿಂದು ಏನೋ ಫ್ರೆಂಡ್ಸು ಈ ಥರ ಇರಬೇಕು. ಬಿಕಾಸ್ ದೇ ಆರ್ ನಾಟ್ ಮೆಚ್ಯೂರ್ಡ್. ಮೆಚ್ಯೂರ್ಡ್ ಇನ್ ದ ಸೆನ್ಸ್ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಅವರು ತಿಳ್ಕೊಂಡಿರಲ್ಲ. ಕೆಲವರು ನಾವು ನೋಡ್ತೇವೆ 10 ವರ್ಷಕ್ಕೇ ಅವರು ತಮ್ಮ ಒಂದು ಜವಾಬ್ದಾರಿ ಏನಿದೆ ಅದು ನಿಭಾಯಿಸ್ಕೊಂಡು ಹೋಗೋಷ್ಟು ಅವ್ರಿಗೆ ಒಂದು ಪ್ರಬುದ್ಧತೆ ಅನ್ನೋದು ಬಂದಿರುತ್ತೆ. ಬಟ್ ಅದೇ ನೀವು ಕೆಲವ್ರು ನೋಡ್ತೀರಿ 20 ವರ್ಷ ಆದ್ರೂ ಅವರು ಜೀವನದಲ್ಲಿ ನಾವು ಏನು ಮಾಡಬೇಕು ಅಥವಾ ಏನಾಗಬೇಕು ಅನ್ನೋಂಥದ್ದು ಅವ್ರಿಗೆ ಎಚ್ಚರನೇ ಇದಿರೋದಿಲ್ಲ. ಓಕೆ, ಸೊ ಹಂಗಾಗಿ ಅದು ಕೂಡ ಒಂದು ರೀತಿಯಾಗಿ ನೀವು ಹೇಳೋದು ನೋಡೋದಾದರೆ ಅವ್ರು ಯಾಕೆ ಇರೋದಿಲ್ಲ, ಅದು ತಂದೆಗಳು ಅಥವಾ ಅವ್ರ ಪೇರೆಂಟ್ಸ್ ಅವ್ರಿಗೆ ಹೇಳ್ಕೊಟ್ಟಿರಲ್ಲ ಅಥವಾ ಕೆಲವು ಮಕ್ಕಳು ಒಂದು ಹೇಳ್ಬೇಕಂದ್ರೆ ಅವರು ಒಂದು ಫ್ರೆಂಡ್ಸ್ ಸರ್ಕಲಿಂದ ಒಂದು ಎನ್ವಿರಾನ್ಮೆಂಟ್ ಏನಿದೆ, ಆಮೇಲೆ ಅವ್ರು ಇದರಿಂದ ಅವ್ರು ಇನ್ಫ್ಲುಯೆನ್ಸ್ ಆಗ್ತಾರೆ. ಇವಾಗ ಕೆಲವ್ರಿಗೆ ಏನಾಗ್ಬಿಡುತ್ತೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ತುಂಬಾ ಇನ್ಫ್ಲುಯೆನ್ಸ್ ಆಗ್ಬಿಡ್ತಾರೆ. ಸೊ ಅದರಿಂದ ಅವ್ರೇನು ಅನ್ಕೊತಾರೆ, ನಾವು ನಮ್ಮ ಒಂದು ಯೂತ್ ಇರೋದೇ ಎಂಜಾಯ್ಮೆಂಟ್ಗೆ ಅಂತ ಅನ್ಕೊಂಡ್ಬಿಟ್ಟು ಅವ್ರು ಆ ಥರ ಬಾಳಕ್ಕೆ ಶುರು ಮಾಡಿಬಿಡ್ತಾರೆ. ಓಕೆ, ಸೊ ಅದು ನೀವು ಎಷ್ಟೇ ಒಂದು ಕಂಟ್ರೋಲ್ ಮಾಡೋಕ್ಕೆ ಹೋದರೂ ಅದೊಂಥರ ಕೌಂಟರ್ ಪ್ರೊಡಕ್ಟಿವ್ ಆಗಿಬಿಡುತ್ತೆ. ಅದು ನೀವು ಆಮೇಲೆ ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ ಅವ್ರನ್ನ. ನೀವು ಏನೋ ಅವರ ಒಂದು ಇದನ್ನು ಏನೋ ರೋಲ್ನ ಅವ್ರಿಗೆ ತಿಳಿಪಡಿಸ್ಬೇಕಾಗುತ್ತೆ. ನಿಂದು ನಿನ್ನ ಲೈಫ್ನ ಈ ಥರ ಅಂದರೆ ಕೌನ್ಸಿಲಿಂಗ್ ಬೇಕಾಗುತ್ತೆ ಅವ್ರಿಗೆ ಹೆಚ್ಚಾಗಿ. ಆಮೇಲೆ ಹೆಚ್ಚಾಗಿ ನಾವು ಪೇಷನ್ಸಿಂದ ಅವ್ರನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅವ್ರು ರೆಬೆಲಿಯಸ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಅವರು ತಿಳ್ಕೊಳ್ಳೋವರೆಗೂ ನಮ್ಮ ಜವಾಬ್ದಾರಿ ಅಥವಾ ನಮ್ಮದು ಅಧಿಕಾರ ಅನ್ನುವಂಥದ್ದು ಹೆಚ್ಚಿಗೆ ಇರುತ್ತೆ ಅವ್ರ ಮೇಲೆ. ಅವ್ರು ಒಂದು ವೇಳೆ ತಮ್ಮ ಜವಾಬ್ದಾರಿನ ಅವ್ರು ತಿಳ್ಕೊಂಡಾಗ ನಮ್ಮದು ಅಧಿಕಾರ ಎಲ್ಲ ಕಡಿಮೆ ಆಗೋಗ್ಬಿಡುತ್ತೆ, ಯಾಕಂದರೆ ಅವ್ರು ಮ್ಯಾನೇಜ್ ಮಾಡ್ಕೊತಾ ಇದ್ದಾರೆ. ನಂದು ಒಂದು ಪ್ರಶ್ನೆ ಬ್ರದರ್, ಏನಂದರೆ ಈಗ ಮಕ್ಕಳಿಗೆ ಜವಾಬ್ದಾರಿಯನ್ನು ಅಧಿಕಾರನ ತಿಳಿಸೋ ಒಂದು ಬರದಲ್ಲಿ ತಂದೆಗಳು ಏನು ಮಾಡ್ತಾರೆ ಅಂತಂದರೆ, ನೀವೀಗ ಹೇಳಿದ್ರಲ್ಲ, ಅವ್ರನ್ನ ಕಿವಿ ಹಿಂಡೋದಾಗಲಿ ಅಥವಾ ಹೊಡೆಯೋದಾಗಲಿ ಅಥವಾ ರೂಮಲ್ಲಿ ಹಾಕಿ 1 hour ನೀನು ಓದ್ಕೊಳ್ಳೇಬೇಕು ಅಂತ ಲಾಕ್ ಮಾಡೋದಾಗಲಿ, ಆಮೇಲೆ ಬೇರೆ ಕಡೆ ಸೇರಬೇಡ ಅಂತ ತುಂಬ ಸ್ಟ್ರಿಕ್ಟ್ ಆಗಿರೋದಾಗಲಿ, ಊಟ ಹಾಕದೇ ಇರೋವಂಥದ್ದು ಸುಮಾರು ನಾವು ನೋಡಿದ್ದೇವೆ ಎಕ್ಸಾಂಪಲ್ಸ್. ಸೊ ಈ ಥರ ಒಂದು ತಂದೆಯ ಒಂದು ವರ್ತನೆ ತುಂಬ ರೂಢಾಗಿರೋವಾಗ ಮಕ್ಕಳ ಒಂದು ಆತ್ಮವಿಶ್ವಾಸನ ಅದು ಕಡಿಮೆ ಮಾಡ್ತದ, ಅಥವಾ ಈ ಒಂದು ಬರದಲ್ಲಿ ಮಕ್ಕಳವ್ರ ಆತ್ಮವಿಶ್ವಾಸನ ಕಳ್ಕೊಳ್ತಾರ? ಖಂಡಿತವಾಗ್ಲೂ ಈ ಒಂದು ನಡವಳಿಕೆ ಅಥವಾ ಈ ಥರ ಒಂದು ಅಧಿಕಾರನ ಚಲಾಯಿಸೋದ್ರಿಂದ ಅದು ಸಾಮಾನ್ಯವಾಗಿ ಕೌಂಟರ್ ಪ್ರೊಡಕ್ಟಿವ್ ಆಗುತ್ತೆ. ಹೌದು. ಬಟ್ ಆದರೂ ವಾಕ್ಯದಲ್ಲೂ ಹೇಳ್ತದೆ, ಜ್ಞಾನೋಕ್ತಿಗಳು 13ನೇ ಅಧ್ಯಾಯದಲ್ಲೇನೋ, ಕೋಲು ಹಿಡಿಯದ ತಂದೆ ಆತ ತಂದೆ ಅಲ್ಲ ಅನ್ನೋದು.
ಸೊ ಹಂಗಾಗಿ ದಂಡಿಸ್ಬೇಕು ಅಂತ ನೀವು ಹೇಳ್ತೀರಾ ಮಕ್ಕಳನ್ನ ಕೆಲವೊಂದು ವಿಚಾರದಲ್ಲಿ ಎಲ್ಲದೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸಿ ಒಂದು 5 ವರ್ಷದ ಮಗುಗೆ ನೀವು ಎಷ್ಟೇ ತಿಳಿ ಹೇಳಿದ್ರು ಅದು ಒಂದು ಸ್ವಲ್ಪ ಮಟ್ಟಿಗೆ ಅದು ಅರ್ಥ ಮಾಡ್ಕೊಳ್ತದೆ. ಇಲ್ಲ ಅಂತಂದಾಗ ನಾವು ಅವ್ರ ಮೇಲೆ ಅವುಗಳನ್ನ ಸ್ವಲ್ಪ ನಾವು ದಂಡಿಸ್ಬೇಕಾಗುತ್ತೆ. ಹೌದು. 10 ವರ್ಷದ ಮಗುನೂ ಅಷ್ಟೇ. 10 ವರ್ಷದ ಮಗುಗೆ ಸ್ವಲ್ಪ ಅವ್ರಿಗೆ ಮೆಚುರಿಟಿ ಬಂದಿರುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊತಾರೆ. ಅಂದರೆ ಅವ್ರ ಲೆವೆಲಿಗೆ ನಾವು ಹೋಗ್ಬಿಟ್ಟು ನಾವು ಅವ್ರಿಗೆ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಒಂದು ಅರ್ಥ ಮಾಡಿಸ್ಕೊಳ್ಳೋ ಥರ ಇದು ಮಾಡಬೇಕು. ಇಲ್ಲ ಅವ್ರಿಗೆ ರಿವಾರ್ಡ್ಸ್ ಕೊಡೋ ಥರ. ಅಂದರೆ ಮ್ಯಾನೇಜ್ಮೆಂಟಲ್ಲಿ ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಅಂತ ಹೇಳ್ತಾರೆ ಪ್ರಿನ್ಸಿಪಲ್ಸ್. ಫಸ್ಟ್ ಕ್ಯಾರೆಟೇ ಕೊಡೋದು. ನೀವು ಕ್ಯಾರೆಟ್ ಅಕ್ಸೆಪ್ಟ್ ಮಾಡಿಕೊಂಡು ಚೆನ್ನಾಗಿದಾಯ್ತು ಅಂದರೆ ಸರಿ, ಇಲ್ಲ ಅಂತಂದರೆ ಸ್ಟಿಕ್ಕು. ಮಕ್ಕಳನ್ನ ಹ್ಯಾಂಡಲ್ ಮಾಡೋದ್ರಲ್ಲೂ ಅಷ್ಟೇ ಅವರು ಏನು ಹೇಳಬೇಕು, ನಾವು ಅವ್ರಿಗೆ ಫಸ್ಟ್ ತಿಳಿಯಪಡಿಸ್ಬೇಕು. 5 ವರ್ಷದ ಮಕ್ಕಳನ್ನೇ ಡಿಫ್ರೆಂಟಾಗಿ ಹ್ಯಾಂಡಲ್ ಮಾಡಬೇಕು. 10 ವರ್ಷದಂಗೆ 15 ವರ್ಷದಂಗೆ ವಯಸ್ಸು ತಕ್ಕಂಗೆ ಅವರು ಬೆಳವಣಿಗೆ ಹೇಗಿರುತ್ತೋ ಅದ್ರ ಮೇಲೆ. ಅಂದರೆ ಮೆಂಟಲ್ ಇವಾಗ ಇನ್ನೊಂದೂ ಇದೆ ಸಾಮಾನ್ಯವಾಗಿ ಏನಂದರೆ ಹೆಣ್ಣು ಮಕ್ಕಳು ಬೇಗ ಒಂದು ಮೆಚ್ಯೂರಿಟಿ ಅನ್ನೋದು ತೋರಿಸ್ತಾರೆ ಅಂತ, ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗಲಿ ನಡ್ಕೊಳ್ಳೋದ್ರಲ್ಲಾಗಲಿ. ಸೊ ಹಾಗಾಗಿ ಬೇಸಿಕಲಿ ಅವರ ಒಂದು ಮೆಂಟಲ್ ಸ್ಟೇಟಸ್ ಅಂದರೆ ಅವರ ಒಂದು ಮೆಚ್ಯೂರಿಟಿ, ಮೆಂಟಲಿ ಹೌ ಮಚ್ ದೇ ಆರ್ ಮೆಚ್ಯೂರ್ಡ್, ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಫಸ್ಟು. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಓಕೆ, ಕೌನ್ಸಿಲಿಂಗ್ ಮಾಡಿ. ನನ್ನ ಒಂದು ಅನುಭವದ ಪ್ರಕಾರ ಸಣ್ಣ ಮಕ್ಕಳೇ ಆಗಿರಲಿ ದೊಡ್ಡ ಮಕ್ಕಳೇ ಆಗಿರಲಿ ಅವ್ರನ್ನ ಕುಂದಿರ್ಸ್ಕೊಂಡು ನಾವು ಅವರ ಒಂದು ಲೆವೆಲ್ಗೆ ಹೋಗಿ ನಾವು ಮಾತಾಡೋದಾಯಿತು ಅಂದರೆ ಒಂದು ಸ್ನೇಹಿತರ ಥರ ಆಗಿರಲಿ ತಂದೆ ಜವಾಬ್ದಾರಿ ನೋಡಪ್ಪ, ನಂದು ಜವಾಬ್ದಾರಿ ಈ ಥರ ಇದೆ, ನಂದು ರೆಸ್ಪಾನ್ಸಿಬಿಲಿಟೀಸ್ ಈ ಥರ ಇದೆ, ನಂದು ಅಥಾರಿಟಿ ಈ ಥರ ಇದೆ, ನಿಂದು ಜವಾಬ್ದಾರಿ ಈ ಥರ ಇದೆ, ನಿಂದು ರೆಸ್ಪಾನ್ಸಿಬಿಲಿಟೀಸ್ ಈ ಥರ ಇದೆ ಅಂತ ನೀವು ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ಕನ್ವಿನ್ಸ್ ಮಾಡಿದ್ರೆ ಸಮಾನವಾಗಿ ಮಕ್ಕಳು ಅರ್ಥ ಮಾಡ್ಕೊತಾರೆ. ಆ್ಯಂಡ್ ದೇ ನೀಡ್ ಸಮ್ ಹೆಲ್ಪ್. ಆ ಹೆಲ್ಪನ್ನು ನೀವು ಕೊಟ್ಟಾಗ ಖಂಡಿತವಾಗ್ಲೂ ಮಕ್ಕಳು ಏನು ಹೇಳಬೇಕು, ನಮ್ಮ ಒಂದು ಇಚ್ಛಾನುಸಾರವಾಗಿ ಅಂತಲೇ ಹೇಳೋದಿಲ್ಲ, ಬಟ್ ಏನಂದರೆ ಒಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಬೆಳೀತಾರೆ. ಅದು ತೊಂದರೆ ಇಲ್ಲ. ಬಟ್ ಅಫ್ಕೋರ್ಸ್ ಕೆಲವು ಸಲ ನಾವು ಡಿಫ್ರೆಂಟಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಕೆಲವು ಮಕ್ಕಳಿಗೆ. ಅದು ಎಕ್ಸ್ಪೆಷಲಿ ಸಣ್ಣ ಮಕ್ಕಳಿದ್ದಾಗ ಕೇಳಲ್ಲ ಅವರು, ಒಂದು ಆಟ ಆಡೋದು ಜಾಸ್ತಿ ಆಗುತ್ತೆ ಇಲ್ಲ ಇದು. ಸೊ ಅವ್ರಿಗೆ ತಿಳಿಪಡಿಸ್ಬೇಕಾಗುತ್ತೆ. ಅವಾಗ ನಾವು ಸ್ಟಿಕ್ಕನ್ನು ಯೂಸ್ ಮಾಡಬೇಕು. ಸೊ ಅದು ಆ ಒಂದು ಅಧಿಕಾರ ಅನ್ನೋದು ಪೇರೆಂಟ್ಸ್ ಇರಬೇಕು ಅಂತ. ಬಟ್ ಅದನ್ನು ನಾನು ಹೇಳೋದೇನಂತಂದರೆ ಮೆಚೂರ್ಡಾಗಿ ಹ್ಯಾಂಡಲ್ ಮಾಡಬೇಕು. ನೀವು ಸುಮ್ಮನೆ ಕಟ್ಟಿಗೆದು ಏನೋ ಕೋಲ್ ತೊಗೊಂಡು ಹೊಡೆಯೋದಲ್ಲ. ಖಂಡಿತವಾಗ್ಲೂ ಅದು ವೆರಿ ರೇರೆಸ್ಟ್ ಕೇಸಸಲ್ಲಿ ಅದು ಇದಾಗುತ್ತೆ ಬರುತ್ತೆ. ಬಟ್ ನಾಟ್ ಎವ್ರಿ ಟೈಮ್. ನೀವು ಪ್ರತಿ ಸಲ ಅದೇ ಥರ ಇದು ಮಾಡ್ಕೊಂಡು ಹೋದರೆ ಮಕ್ಕಳು ಅದೊಂಥರ ಅವಕ್ಕೆ ಒಂಥರ ದಡ್ ಬಿದ್ದು ಹೋಗ್ತಾರೆ. ಹೌದು. ಇವಾಗ ಒಬ್ಬ ಸೋಲ್ಜರು ಬ್ಯಾಟಲ್ ಫೀಲ್ಡ್ ಹೋಗ್ತಾನೆ ಅಂದರೆ ಅವನು ಏನು ಥಿಂಕ್ ಮಾಡ್ಕೊಂಡು ಹೋಗ್ತಾನೆ, ಹಬ್ಬ ಅಂದರೆ ಏನಾಗುತ್ತೆ, ನಾನು ಸಾಯ್ತೀನಿ. ಓಕೆ. ಸೊ ಹಿ ಈಸ್ ಮೆಂಟಲಿ ಪ್ರಿಪೇರ್ಡ್. ಅದ್ರ ಮೇಲೆ ಪೆಟ್ಟೇನಾಗಲ್ಲ. ಹಾಗೆ ಮಕ್ಕಳು ಸಹ ನಾನು ಮಾತು ಕೇಳಲಿಲ್ಲ ಅಂದರೆ ಅಪ್ಪ ಏನು ಮಾಡ್ತಾರೆ, ಹೊಡಿತಾರೆ, ಕೋಲ್ ತೊಗೊಂಡು ಹೊಡಿತಾರೆ, ಅಷ್ಟೇ ತಾನೆ. ಸೊ ಆ ಇದು ಬಂದ್ಬಿಡ್ತು, ಒಂದು ಹಠ ಬಂದ್ಬಿಡುತ್ತೆ, ಅಥವಾ ಒಂಥರ ಡೋಂಟ್ ಕೇರ್ ಆ್ಯಟಿಟ್ಯೂಡ್ ಬಂದ್ಬಿಡುತ್ತೆ. ಅದ್ರ ಬದಲು ನಾವು ಬೆಳೆದಿದ್ದು ಹೆಂಗೆ ಅಂತಂದರೆ ನಮ್ಮ ತಂದೆ ಬರೀ ಕಣ್ಣೋಟದಲ್ಲೇ ನಮ್ಮನ್ನು ಕಂಟ್ರೋಲ್ ಮಾಡೋರು. ಯಾವಾಗ ನನ್ನ ಇಡೀ ಲೈಫಲ್ಲಿ ನಮ್ಮಪ್ಪ ಹೊಡೆದಿರೋದು ಒಂದು 2 ಸಲನೋ 3 ಸಲ ಅಷ್ಟೇ, ಜಾಸ್ತಿ ಇಲ್ಲ. ಸೊ ಹಾಗೆ ಅಂದರೆ ದ ಅಲ್ಟಿಮೇಟ್ ವೆಪನ್ ಏನಿದೆ ಅದು ಒಂಥರ ಲಾಸ್ಟ್ ರೆಸಾರ್ಟ್ ಆಗಿರ್ಬೇಕು. ನಿಜ ನಿಜ. ಸೊ ಹಾಗೆ ನೀವು ನಿಮ್ಮ ಒಂದು ಅಧಿಕಾರ ಏನಿದೆ ನೋಡಿಕೊಂಡು ಒಂದು ಯಾವ ಸಮಯಕ್ಕೆ ಹೆಂಗೆ ನಡ್ಕೋಬೇಕು ಅದನ್ನು ಉಪಯೋಗಿಸ್ಕೊಂಡ್ರೆ ಅದಕ್ಕೂ ಒಂದು ಮರ್ಯಾದೆ ಅನ್ನೋದಿರುತ್ತೆ. ಅವಾಗಲೇ ಅವರು ನಿಮ್ಮ ಮೇಲೆ ವಿಶ್ವಾಸ ತೋರಿಸ್ತಾರೆ, ನೀವು ಹೇಳೋದನ್ನ ಕೇಳ್ತಾರೆ, ಗೌರವಿಸ್ತಾರೆ. ಓಕೆ, ನಮ್ಮ ಅಪ್ಪ ಏನೋ ಹೇಳ್ತಾ ಇದ್ದಾರೆ, ಈ ಥರ ಯಾವಾಗಲೂ ಇದು ಮಾಡಿಲ್ಲ, ಕೋಪ ಮಾಡ್ಕೊಂಡಿಲ್ಲ ಅಥವಾ ಇದು ಮಾಡಿಲ್ಲ ಅಂತಂದು, ಅಥವಾ ಅವ್ರು ಏನಾದರೂ ಏನೋ ಅವರು ಓದಿನ ಒಂದು ವಿಚಾರದಲ್ಲಿ ಆಗಿರಲಿ, ಜೀವನದ ವಿಚಾರದಲ್ಲಿ ಆಗಿರಲಿ, ಆ ಒಂದು ಬೆಲೆ ಅನ್ನೋದಿರುತ್ತೆ. ನಮ್ಮ ಒಂದು ಅಧಿಕಾರನ ನಾವು ಉಪಯೋಗಿಸ್ಕೊಂಡಾಗ ಅದಕ್ಕೆ ಬೆಲೆ ಇರುತ್ತೆ. ಹೌದು, ನಿಜ.
ಒಂದು ಗಾದೆ ಇದೆ ಬ್ರದರ್, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ನೀವು ಹೇಳೋ ಪ್ರಕಾರ ನಾವು ಚಿಕ್ಕಂದಿನಿಂದನೇ ಮಕ್ಕಳಿಗೆ ಈ ಕಟ್ಟುನಿಟ್ಟಿನ ಕ್ರಮ ಅನ್ನೋದು ನಾವು ಹೇಳ್ಕೊಡ್ತಾ ಬಂದರೆ ಮಕ್ಕಳು ಒಂದು ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಸಹಾಯ ಆಗುತ್ತೆ ಅಂತ ನೀವು ಹೇಳ್ತೀರಾ. ಈಗ ನೀವೊಂದು ಮಾತು ಹೇಳಿದ್ರಿ, ನಾವು ಇಂದಿನ ಕಾಲದಲ್ಲೆಲ್ಲ ನಮ್ಮ ತಂದೆಯವರು ಈ ಥರ ಕಂಡುಬಿಟ್ರೆ ಸಾಕು ನಾವು ತುಂಬ ಇದರಾಗಿ ಸ್ಟ್ರಿಕ್ಟಾಗಿ ನಾವು ಬೆಳೆದಿದ್ದೀವಿ ಅಂತ. ಈ ಒಂದು ವಿಚಾರದಲ್ಲಿ ನೋಡುವಾಗ ನಿಮ್ಮ ಒಂದು ತಂದೆ ತಾಯಿಗಳ ಒಂದು ಕಾಲಕ್ಕೆ ಈಗಿನ ತಂದೆಗಳ ಒಂದು ಕಾಲಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತ ಅನಿಸುತ್ತೆ? ಏನು ವ್ಯತ್ಯಾಸ ಇದೆ ಆಗಿನ ಕಾಲದ ತಂದೆಗಳಿಗೆ ಈಗಿನ ಕಾಲದ ತಂದೆಗಳಿಗೆ? ಡಿಫ್ರೆನ್ಸ್ ಇದೆಯಾ? ಇದೆ, ಖಂಡಿತವಾಗ್ಲೂ ಇದೆ. ಇವಾಗ ನೋಡಿ, ನಮ್ಮ ತಂದೆ ತಾಯಿ ಕಾಲದಲ್ಲಿ ಅಂತಂದರೆ ಮಕ್ಕಳನ್ನ ಶಿಸ್ತಾಗಿ ಬೆಳೆಸೋದಂದರೆ ಅವ್ರಿಗೆ ಗೊತ್ತಿರೋದೇನೆಂದರೆ ಓದು, ಕೆಟ್ಟದಕ್ಕೆ ಹೋಗಬೇಡ, ಆಮೇಲೆ ಏನು ದುಷ್ಟುಷ ಇದು ಮಾಡಬೇಡ, ಹೋದ್ರಿಗಿನ ಒದೆ. ಹೋದ್ರೆ ಅಂದ್ರೇನು, ಅವ್ರ ಮಾತು ಕೇಳಲಿಲ್ಲ ಅಂದರೆ ಒದೆ. ಇದು ಒಂಥರ ಲೈಕ್ ಮಾಸ್ಟರ್ ಆ್ಯಂಡ್ ಸರ್ವೆಂಟ್ ಒಂದು ಇದು ಥರ. ಬಟ್ ಈಗಿನ ಕಾಲದಲ್ಲಿ ಆ ಥರ ಆಗಲ್ಲ. ಈಗಿನ ಕಾಲದಲ್ಲಿ ಈಗಿನ ಕಾಲದ ಮಕ್ಕಳು ಅವ್ರು ಮೆಂಟಲಿ ದೇ ಗ್ರೋ ಫಾಸ್ಟ್. ನಮ್ಮ ಕಾಲದಲ್ಲಿಕ್ಕಿಂತ ಈಗಿನ ಕಾಲದ ಜನ್ರೇಷನ್ ಏನಿದ್ದಾರೆ ದೇ ಗ್ರೋ ಫಾಸ್ಟ್. ಅಂದರೆ ಮೆಚುರಿಟಿ ವಿಷಯಗಳು ಬೇಗ ಅರ್ಥ ಆಗುತ್ತೆ. ನಾವು 10 ವರ್ಷ ಇದ್ದಾಗ ನಮ್ಗೆ ಅರ್ಥ ಆಗುವಂಥ ವಿಚಾರಗಳು ಈಗಿನ ಒಂದು 4-5 ವರ್ಷ ಮಕ್ಕಳಿಗೆ ಅರ್ಥ ಆಗ್ಬಿಡುತ್ತೆ. ಸೊ ಅಂದರೆ ಆ ಒಂದು ಇಂಟೆಲಿಜೆನ್ಸ್ ಅನ್ನುವಂಥದ್ದು ಬೆಳೆದಿದೆ. ಆಮೇಲೆ ಈಗಿನ ಒಂದು ಸೋಷಿಯಲ್ ಮೀಡಿಯಾ ಇದರಿಂದ ಎಕ್ಸ್ಪೋಜರ್ಸ್ ಏನಿದೆ, ವಿಷಯಗಳು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಗೊತ್ತಿದೆ. ಸೊ ಹಾಗಾಗಿ ಅವರ ಒಂದು ಮೆಚುರಿಟಿ ಏನಿದೆ ಅವರು ತುಂಬಾ ಇದೆ ನಮ್ಮ ಒಂದು ಜನ್ರೇಷನ್ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ನಾವು ಈಗ ಹೋಗಿ ಈಗಿನ ಜನ್ರೇಷನ್ಗೆ ನಾವು ಕೋಲ್ ಹಿಡ್ಕೊತೀವಿ, ಇದು ಮಾಡ್ತೀವಿ. ಆಮೇಲೆ ಅದೇ ನೀನು ಏನೋ ರೂಮಿಂದ ಬಿಟ್ಟು ಬರಬಾರ್ದು, ದಟ್ ಡಸಂಟ್ ವರ್ಕ್. ನನ್ನೊಂದು ಅನುಭವದ ಪ್ರಕಾರನೂ ಅದು ವರ್ಕೌಟ್ ಆಗಲ್ಲ. ನಿಮ್ಮೊಂದು ಅಧಿಕಾರ ಏನಿದೆ ಅವ್ರನ್ನ ಒಂದು ಕಡೆ ಕುಂದಿರ್ಸ್ಕೊಂಡು ಹೇಳಿಸಿ ಒಂದು ಫ್ರೆಂಡ್ ಥರ ನಡ್ಕೊಳ್ಳೋದ್ರಲ್ಲೇ ಅದರಲ್ಲೇ ನಿಮ್ಮ ಒಂದು ಅಧಿಕಾರನ ನೀವು ತೋರಿಸ್ಬೇಕಾಗುತ್ತೆ. ಅಂದರೆ ಇಟ್ಸ್ ಸಮಥಿಂಗ್ ಲೈಕ್ ಒಂಥರ ಡೆಮೊಕ್ರೆಟಿಕ್ ಆಗಿ ನೀವು ತೋರಿಸ್ಬೇಕಾಗುತ್ತೆ. ಅಂದರೆ ಅವ್ರಿಗೂ ನೀವು ಗೌರವ ಕೊಡಿ, ನಿಮ್ಮ ಒಂದು ಅಧಿಕಾರನೂ ನೀವು ಚಲಾಯಿಸಿ. ಅಂದರೆ ಕೇಳ್ತಾರೆ ಅಂದರೆ ದಟ್ ಈಸ್ ಅ ವೇ ಟು ಮ್ಯಾನೇಜ್ ದಮ್ ನಾವು. ಈಗ ನೀವು ಕೋಲ್ ಹಿಡ್ಕೊಂಡ್ರೆ ಕೆಲಸ ಆಗಲ್ಲ, ಒಂಥರ ರೆಬೆಲಿಯಸ್ ಆಗ್ಬಿಡ್ತಾರೆ ಮಕ್ಕಳು. ಸೊ ನಿಮಗೂ ಅದಕ್ಕೆ ಇಂಟೆಲಿಜೆನ್ಸ್ ಬೇಕು, ಮಕ್ಕಳನ್ನ ಒಂದು ಕ್ರಮದಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದು ಬೇಕು, ಇಲ್ಲ ಅಂತಂದ್ರೆ ಆಗಲ್ಲ. ನಮಗೆ ಹೆಚ್ಚಿಗೆ ಒಂದು ಪೇಷನ್ಸ್ ಅನ್ನುವಂಥದ್ದು ಇರಬೇಕು. ಐ ಥಿಂಕ್ ದ ಬೆಸ್ಟ್ ವೇ ಇಸ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್. ಆ ಮೆಥಡ್ ಇದ್ದರೆ ಖಂಡಿತವಾಗ್ಲೂ ಏನು ಹೇಳಬೇಕು, ಮಕ್ಕಳನ್ನ ಒಂದು ಡಿಸಿಪ್ಲಿನಲ್ಲೇ ಬೆಳೆಸೋದಕ್ಕಾಗುತ್ತೆ. ಸುಮ್ಮನೆ ಕೋಲ್ ಇಟ್ಕೊಂಡ್ರೆ ಆಗಲ್ಲ. ತುಂಬ ಸ್ಟ್ರಿಕ್ಟ್ ಆಗಿರುವಂಥದ್ದು ಬೇಡ. ಸೊ ಈಗಿನವರು ಮಕ್ಕಳನ್ನ ಬೆಸ್ಟ್ ವೇ ಟು ಎಕ್ಸಸೈಸ್ ಅವರ್ ಅಥಾರಿಟಿ ಅಂತಂದರೆ ಅವ್ರನ್ನ ನಮ್ಮ ಒಂದು ಪಕ್ಷಕ್ಕೆ ಕರೆಸ್ಕೊಂಡು ನಾವು ಮಾಡುವಂಥದ್ದು ಉತ್ತಮ. ಇನ್ ದ ಸೆನ್ಸ್ ಅವ್ರನ್ನ ನಾವು ಕನ್ವಿನ್ಸ್ ಮಾಡಬೇಕು. ನಾವು ಇವಾಗ ಸೇಮ್ ಥಿಂಗೇ ತೊಗೊಳ್ಳಿ, ನೀವು ಒಬ್ಬ ಫ್ರೆಂಡ್ಶಿಪ್ ಬೇಡ ಅಂತಂದರೆ ವೈ ಅಂದರೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೀನು ಅಲ್ಲಿ ಫ್ರೆಂಡ್ಶಿಪ್ ಮಾಡೋದೈತಂದ್ರೆ ಒಂದು ಪ್ಯಾಸಿವ್ ಪನಿಷ್ಮೆಂಟ್ ಅನ್ನೋಂಥದ್ದನ್ನ ಕೊಡಿ. ಅದು ನೋಡಿ, ನೀನು ಅವ್ರ ಹತ್ರ ನೀನು ಇದು ಮಾಡೋದೈತಂದರೆ ನಿನಗೆ ನಾನು ಮೊಬೈಲ್ ಇದು ಕೊಡೋದಿಲ್ಲ, ಅದು ನೀನು ಹೆಂಗೆ ಮ್ಯಾನೇಜ್ ಮಾಡ್ಕೊತ ಮಾಡ್ಕೊ. ಅಂದರೆ ನಿಮಗೆ ಅಧಿಕಾರ ಇದೆ ದಟ್ ಕೆಟ್ಟದ್ದು ಒಳ್ಳೆಯದನ್ನು ತಿಳಿಪಡಿಸುವಂಥದ್ದು, ಅದನ್ನು ಎನ್ಶೋರ್ ಮಾಡಿಸುವಂಥದ್ದು ಅಧಿಕಾರನೂ ಇದೆ ನಿಮಗೆ. ಬಟ್ ಹೌ ಇಟ್ ಈಸ್ ಡನ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಡೂ ಇಟ್ ಇನ್ ಒಂಥರ ಡೆಮೊಕ್ರೆಟಿಕ್ ವೇ. ಏನಂತಂದರೆ ಅವ್ರನ್ನ ನೀವು ವಿಶ್ವಾಸಕ್ಕೆ ತಗೊಂಡು ಮಾಡಿ. ಅರ್ಥನೂ ಮಾಡ್ಕೊತಾರೆ. ನಾನು ಅವಾಗಲೇ ಹೇಳ್ದಂಗೆ, ಅವಾಗ ನೀವು ಅವ್ರು ಯಾವಾಗ ಅರ್ಥ ಮಾಡ್ಕೊತಾರೋ ಅವಾಗ ನಿಮ್ಮ ಒಂದು ಮಾತಿಗೆ ಅವ್ರಿಗೆ ಗೌರವನೂ ಕೊಡ್ತಾರೆ, ಬೆಲೆ ಕೊಡ್ತಾರೆ, ಕೇಳ್ತಾರೆ. ಏನಂದರೆ ಅವ್ರಿಗೆ ವಿಶ್ವಾಸ ಬರಬೇಕು. ನಮ್ಮ ತಂದೆ ಹೇಳುವಂಥದ್ದು ನನ್ನ ಒಳ್ಳೆಯದಕ್ಕೆ, ತಂದೆ ಏನು ಮಾಡ್ತಾ ಇದ್ದಾರೋ ಅದು ನನ್ನ ಒಳ್ಳೆಯದಕ್ಕೆ, ಅವ್ರ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಅಂದ್ರೂ ಅದು ನನ್ನ ಒಂದು ಒಳ್ಳೆಯದಕ್ಕೆ. ನನ್ನ ಒಂದು ಮುಂದಿನ ಪ್ರಶ್ನೆ, ಮಕ್ಕಳ ಒಂದು ನಿರ್ಧಾರಗಳಲ್ಲಿ ತಂದೆಯ ಹಸ್ತಕ್ಷೇಪ ಎಷ್ಟು ಮುಖ್ಯ ಆಗುತ್ತೆ?
ಖಂಡಿತ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ಯಾವುದೇ ಮಕ್ಕಳು ತಗೊಳ್ಳಿ, ಅವರು ತಂದೆ ನೋಡಿದಷ್ಟು ಜೀವನನ ಅವ್ರು ನೋಡಿರಲ್ಲ. ಎಂಥ ಒಂದು ಜನ್ರೇಷನ್ನೇ ಆಗಿರಲಿ. ಓಕೆ. ಏನಂತಂದರೆ ಆ ಒಂದು ಅನುಭವಕ್ಕಾದರೂ ನಾವು ಬೆಲೆ ಕೊಡಬೇಕಾಗುತ್ತೆ. ಅದಕ್ಕೆ ನಮ್ಮ ಒಂದು ಕಲ್ಚರಲ್ಲಿ ಹೇಳ್ತಾರೆ ಹಿರಿಯರು ಅಂತಂದ್ಬಿಟ್ಟು, ಹಿರಿಯರು ಮಾತಕ್ಕೆ ಬೆಲೆ ಕೊಡಬೇಕು ಅನ್ನೋದು. ಏನಕ್ಕಂದರೆ ಇಟ್ಸ್ ನಾಟ್ ಓನ್ಲಿ ದ ಏಜ್, ಇಟ್ಸ್ ಏನಂತಂದರೆ ಅವರ ಒಂದು ಅನುಭವ ಇದೆ, ಅವ್ರ ಜೀವನದಲ್ಲಿ ಏರುಪೇರುಗಳನ್ನು ಕಂಡಿರ್ತಾರೆ, ಬೇಕಾದಷ್ಟು ಒಂದು ಪರಿಸ್ಥಿತಿಗಳನ್ನ ಎದುರಿಸಿ ಬಂದಿರ್ತಾರೆ ಅವರ ಅನುಭವಕ್ಕೆ. ಸೊ ಅದಕ್ಕೆ ನಾವು ಬೆಲೆ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆ ಏನಂದರೆ ತಂದೆ ತಾಯಿಗಳು ಅಂದರೆ ತಂದೆ ಮಕ್ಕಳ ಒಂದು ಇದಕ್ಕೆ ನಿರ್ಧಾರದಲ್ಲಿ ಪಾತ್ರ ಇರುತ್ತೆ, ಪಾತ್ರ ಇರಲೇಬೇಕಾಗುತ್ತೆ. ಯಾಕೆ ಅಂದರೆ ಮಕ್ಕಳು ಎಷ್ಟೇ ಮೆಚ್ಯೂರ್ ಆಗಿರಲಿ, ಅವ್ರಿಗೆ ಎಷ್ಟೇ ಇಂಟೆಲಿಜೆನ್ಸ್ ಆಗಿರಲಿ, ದಟ್ ಡಸಂಟ್ ಮೀನ್ ದಟ್ ಅವ್ರು ಮಾಡುವಂಥ ಕೆಲಸ ಎಲ್ಲ ಏನು ವೆಲ್ ಥಾಟ್ ಔಟ್, ಇದು ಇನ್ಫಾರ್ಮ್ಡ್ ಡಿಸಿಷನ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅವಾಗ ನಾವು ಅವರು ಏನಿದೆ ಅವರು ಇಂಡಿಪೆಂಡೆನ್ಸ್ ಕೊಟ್ಟು ನೀವು ಅವ್ರದ್ದೇನು ಡಿಸಿಷನ್ ಇದೆ ಅಥವಾ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ, ಅವ್ರು ಒಂದು ವೇಳೆ ಅಲ್ಲಿ ಸರಿ ಇಲ್ಲ, ದಾರಿ ತಪ್ತಾ ಇದೆ, ಅಥವಾ ನಿರ್ಧಾರ ಇದು ಅವರು ಪೂರ್ತಿಯಾದಂಥ ಒಂದು ಇನ್ಫಾರ್ಮೇಷನಿಂದ ಮಾಡ್ತಾ ಇಲ್ಲ ಅಂತ ಈ ಥರ ಕಂಡಾಗ ದೆನ್ ನಾವು ನಮ್ಮ ಒಂದು ಅಧಿಕಾರನ ನಾವು ಚಲಾಯಿಸಬೇಕಾಗುತ್ತೆ. ಅದು ಅಧಿಕಾರನೂ ಆಗುತ್ತೆ, ಒಂದು ರೀತಿಯಲ್ಲಿ ನನ್ನ ಪ್ರಕಾರ ರೆಸ್ಪಾನ್ಸಿಬಿಲಿಟಿನೂ ಆಗುತ್ತೆ. ಅಲ್ಟಿಮೇಟ್ಲಿ ಇಟ್ ಇಸ್ ಅಗೇನ್ ದ ಲೀಡರ್ಶಿಪ್. ಹೌದು, ಈ ಜವಾಬ್ದಾರಿ ಅನ್ನೋದು ಬರುತ್ತೆ, ಅಧಿಕಾರ ಅನ್ನೋದು ಈ ಒಂದು ಲೀಡರ್ ಆದವನು ಏನು ಮಾಡ್ತಾನೆ, ಲೀಡರ್ ಏನು ಮಾಡ್ತಾನೆ, ತನ್ನ ಫಾಲೋವರ್ಸ್ ಏನಿದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಎಲ್ಲ ನೋಡ್ತಾನೆ. ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂದಾಗ ಅವನು ಇಂಟರ್ವ್ಯೂನ್ ಆಗ್ತಾನೆ. ಸೊ ಬೆಳೆಯೋದಕ್ಕೂ ಬಿಡ್ತಾನೆ, ಬಟ್ ಬೆಳೀತಾ ಇರೋದು ಕರೆಕ್ಟಾಗಿ ಬೆಳೀತಾ ಇದ್ದಾನ ಇಲ್ಲ ಅಂತಲೂ ನೋಡ್ತಾನೆ, ಅಂದರೆ ಮಾನಿಟರ್ ಮಾಡ್ತಾ ಇರ್ತಾನೆ. ಸೊ ಅದೇ ರೀತಿಯಾಗಿ ಮಕ್ಕಳ ಒಂದು ಇದೂ ಅಷ್ಟೇ. ಬೀಯಿಂಗ್ ಎ ಫಾದರ್ ಈಸ್ ದ ಹೆಡ್, ಹಿ ಈಸ್ ರೆಸ್ಪಾನ್ಸಿಬಲ್ ಆ್ಯಂಡ್ ಹಿ ಹ್ಯಾಸ್ ದ ಅಥಾರಿಟಿ. ಬ್ರದರ್, ಈಗ ನನ್ನ ಒಂದು ಮುಂದಿನ ಪ್ರಶ್ನೆ ಏನಂದರೆ, ಈಗ ತಂದೆಗಳು ತೆಗೆದುಕೊಳ್ಳುವಂಥ ನಿರ್ಧಾರ ಅಥವಾ ಮಕ್ಕಳು ತಂದೆಯ ನಿರ್ಧಾರಗಳನ್ನು ಹೇಗೆ ಗೌರವಿಸಬೇಕು? ಅದು ಮಕ್ಕಳು ತಂದೆ ತೆಗೆದುಕೊಳ್ಳುವಂಥ ಎಲ್ಲ ನಿರ್ಧಾರಗಳನ್ನು ಅವರು ರೆಸ್ಪೆಕ್ಟ್ ತೋರಿಸೋದಕ್ಕೆ ಏನೆಲ್ಲ ತಂದೆಗಳು ಮಾಡಬೇಕು? ಅಂದರೆ ತಂದೆಯ ಒಂದು ಪಾತ್ರ ಏನಿರುತ್ತೆ? ಅಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಮಕ್ಕಳು ನಾವು ಮಾಡುವಂಥ ಎಲ್ಲ ನಿರ್ಧಾರಗಳನ್ನ ಅಕ್ಸೆಪ್ಟ್ ಮಾಡ್ಕೋಬೇಕನ್ನೋಂಥ ನೆಸೆಸಿಟಿ ಇಲ್ಲ. ಇಟ್ಸ್ ನಾಟ್ ರಿಕ್ವೈರ್ಡ್. ಯಾಕೆಂದರೆ ರಿಕ್ವೈರ್ಡ್ ಇಲ್ಲ ಅಂತಂದರೆ ಮತ್ತೆ ಅವರು ಒಳ್ಳೇದು ಕಲಿಯೋದು ಯಾವಾಗ? ಅಲ್ಲ, ನಾನು ಅದನ್ನು ಹೇಳ್ತಾ ಇಲ್ಲ, ಒಳ್ಳೆಯದು ಕೆಟ್ಟದನ್ನು ನಾನು ಹೇಳ್ತಾ ಇಲ್ಲ. ಅವರೊಂದು ಇಂಡಿಪೆಂಡೆನ್ಸ್ ಅವ್ರಿಗಿದ್ದೇ ಇರುತ್ತೆ, ಸರಿನಾ? ಅವ್ರಿಗೂ ಬುದ್ಧಿ ಇದೆ, ಜ್ಞಾನ ಇದೆ, ದೇವರು ಕೊಟ್ಟಿದ್ದಾರೆ, ಅದನ್ನು ಅವ್ರು ಉಪಯೋಗಿಸ್ಕೊಳ್ಳೋಷ್ಟು ಅಧಿಕಾರ ಇದೆ. ಬಟ್ ಅಫ್ಕೋರ್ಸ್ ಅವ್ರು ತಪ್ತಾ ಇದ್ದಾರೆ ಅಂದಾಗ ಮಾತ್ರ ನಾವು ಅವ್ರನ್ನ ತಿದ್ದಬೇಕಾಗುತ್ತೆ. ಓಕೆ. ಇವಾಗ ಸಣ್ಣವರಿದ್ದಾಗ ಅವರ ಒಂದು ಅನುಭವ, ಅವರ ಒಂದು ಎಕ್ಸ್ಪೀರಿಯನ್ಸು, ಜ್ಞಾನ ಲಿಮಿಟೆಡ್. ಒಂದು 10 ವರ್ಷದ ಮಗುಗೆ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಅವ್ನು ತಪ್ಪು ಮಾಡಿದಾಗ ನಾವು ಏನು ಮಾಡಬೇಕಾಗುತ್ತೆ? ಒಂದು ಒಳ್ಳೆ ರೀತಿಯಲ್ಲಿ ತಿದ್ದಬೇಕು. ಓಕೆ. ಅಥವಾ ತಪ್ಪು ಮಾಡ್ತಾ ಇದ್ದಾನೆ ಅಂದರೆ ತಿದ್ದಬೇಕಾಗುತ್ತೆ. ಬಟ್ ಅದೇ 20 ವರ್ಷದ ಮಗನೂ ತಪ್ಪು ಮಾಡ್ತಾ ಇದ್ದಾನೆ ಅಂದರೆ ನಾವು ತಿದ್ದಬೇಕಾಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅವನೊಂದು ಮೆಚ್ಯೂರ್ಡಾಗಿ ಏನಾನ, ಯಾಕೆ ಒಂದು ಇಲಿಸ್ಟ್ರೇಷನ್ ಆಗಿ ಎಕ್ಸಾಂಪಲ್ ಒಂದು ಕೊಡ್ತೇನೆ. ಇವಾಗ ತಂದೆ ಒಬ್ಬ ಏನು ಅಂದ್ಕೊತಾನೆ, ನನ್ನ ಮಗ ಅವನು ಏನು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಒಳ್ಳೆಯದು ಅಂತ ಹೇಳ್ಕೊತಾನೆ. ತಂದೆ ಆಗಿ ಒಂದು ಜವಾಬ್ದಾರಿ ಇದ್ಕೊಂಡು ಅಧಿಕಾರ ಇದ್ಕೊಂಡು ಅವ್ನು ನಿರ್ಧಾರ ತೊಗೊತಾನೆ ಅಂತ ಇಟ್ಕೊಳ್ಳಿ. ಮಗನ ಹತ್ರ ಹೇಳಿದಾಗ ಅವ್ನ ಮಗ ಹೇಳ್ತಾನೆ, ನನಗೆ ಕಂಪ್ಯೂಟ್ರು ಬೇಡ, ಸಾಫ್ಟ್ವೇರ್ ಬೇಡ, ನಾನು ಮೆಡಿಸಿನ್ಗೆ ಹೋಗ್ತೀನಿ. ಹಿ ಹ್ಯಾಸ್ ದಟ್ ಅಥಾರಿಟಿ, ಆ ಒಂದು ಇಂಡಿಪೆಂಡೆನ್ಸ್ ಅವನಿಗಿದೆ. ಸೊ ತಂದೆ ಆದವನು ನನಗೆ ಏನೋ ಅಧಿಕಾರ ಇದೆ ಅಂತಂದ್ಬಿಟ್ಟು ಅವನ ಮೇಲೆ ಅದನ್ನು ಹೇರೋಕ್ಕಾಗಲ್ಲ. ಅದ್ರ ಬದಲು ಮಗ ಏನಾದರೂ ಒಂದು ವೇಳೆ ನಾನು ಓದೋದೇ ಇಲ್ಲ ನಾನು ಅಂತ ಏನಾನ ಇದ್ದರೆ ಅವಾಗ ಅಧಿಕಾರನ ತಂದೆ ಆದಂತೂ ಚಲಾಯಿಸ್ಬೋದು. ಏನೋ ಒಂದು ಹೇಳ್ಬೋದು, ನೀನು ಓದಲಿಲ್ಲ ಅಂದರೆ ನಿನಗೆ
ಇದು ಮಾಡಲ್ಲ, ಏನೋ ಒಂದು ಇದು ಮಾಡೋದು ಸಮಥಿಂಗ್, ಅದು ಏನು ಸರ್ಕಮ್ಸ್ಟೆನ್ಸಸ್ಗೆ ಏನು ಇದಾಗುತ್ತೋ ಅದನ್ನ ಪ್ರಕಾರ ಅವರು ನಿರ್ಧಾರ ತಗೋಬೋದು. ಬಟ್ ನಾನು ಹೇಳೋದೇನಂತಂದರೆ, ನಾವು ಒಂದು ನಿರ್ಧಾರ ತಗೊಂಡಾಗಲೂ ಸಹ ಅದು ಮಕ್ಕಳಿಗೆ ಮಕ್ಕಳ ಹತ್ರ ನಾವು ಹಂಚ್ಕೊಂಡಾಗ ಅದು ಅವ್ರಿಗೆ ಅದು ಇಂಟ್ರೆಸ್ಟ್ ಇಲ್ಲ ಅಂತಂದಾಗ, ಬಟ್ ಆದರೆ ಕೆಟ್ಟದಕ್ಕೆ ಏನಾಗ್ತಾ ಇಲ್ಲ, ಕೆಟ್ಟದಕ್ಕೇನು ಹೋಗ್ತಾ ಇಲ್ಲ ಅವರು, ಬಟ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ದಟ್ ಡಸಂಟ್ ಮೀನ್ ದಟ್ ದೇ ಡೋಂಟ್ ಲವ್ ಅಸ್, ದಟ್ ಡಸಂಟ್ ಮೀನ್ ದಟ್ ದೇ ಡೋಂಟ್ ರೆಸ್ಪೆಕ್ಟ್ ಅಸ್. ಬಟ್ ಏನಂತಂದರೆ ಅವರ ಒಂದು ಇಂಟ್ರೆಸ್ಟು, ಅವರ ಒಂದು ಕೇಪಬಿಲಿಟೀಸು ಏನಿದೆ, ಅಥವಾ ಅವರು ಲೈಫ್ ಬಗ್ಗೆ ಅವರೇನು ತಿಳ್ಕೊಂಡಿದ್ದಾರೆ. ಬಟ್ ಅಗೇನ್ ಐ ಆಮ್ ಟೆಲಿಂಗ್, ಕೆಟ್ಟದಕ್ಕಲ್ಲ, ಕೆಟ್ಟದಕ್ಕೆ ಹೋಗುವಂಥದ್ದಲ್ಲ, ಒಳ್ಳೆಯದೇ. ಬಟ್ ದೇ ಆರ್ ನಾಟ್ ಸಮೋ ಇಂಟ್ರೆಸ್ಟ್ ಇಲ್ಲ ಆ ಒಂದು ಇದರಲ್ಲಿ, ನಿಮ್ಮ ಒಂದು ಡಿಸಿಷನ್. ಸೊ ರೆಸ್ಪೆಕ್ಟ್ ದಮ್. ನೀವು ಅವ್ರಿಗೆ ನೀವು ಎಷ್ಟು ಇಂಡಿಪೆಂಡೆನ್ಸ್ ಕೊಟ್ಟು ಒಂದು ಅವರೊಂದು ಡಿಸಿಷನ್ಸಲ್ಲಿ ನೀವು ಭಾಗಿಯಾಗ್ತೀರೋ ಅಷ್ಟೇ ನಿಮಗೂ ರೆಸ್ಪೆಕ್ಟ್ ಸಿಗುತ್ತೆ. ಬಟ್ ಅಗೇನ್ ಐ ಆಮ್ ಟೆಲಿಂಗ್, ನಿಮ್ಮೊಂದು ಅಧಿಕಾರನ ನೀವು ಯಾವಾಗ ಚಲಾಯಿಸಬೇಕಾಗುತ್ತೆ. ಅವ್ರು ಕೆಟ್ಟದಕ್ಕೆ ಹೋಗ್ತಾ ಇದ್ದರೆ, ಜೀವನನ ನಿರುಪಯೋಗ ಮಾಡ್ಕೊತಾ ಇದ್ದಾರೆ ಅಂದರೆ ಚಲಾಯಿಸಲೇಬೇಕು. ಒಟ್ಟಾರೆಯಾಗಿ ಏನು ಹೇಳೋದಂದ್ರೆ, ನಾನು ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅಂದರೆ, ತಾಯಿಯಾದವಳು ಮಕ್ಕಳ ಒಂದು ಜನ್ಮ ನೋಡಿ ತನ್ನ ಗರ್ಭ ಪುಣ್ಯ ಮಾಡ್ತು ಅಂತ ಹೇಳಬೇಕು. ತಂದೆ ಆದವನು ಮಕ್ಕಳ ಒಂದು ಜೀವನ ನೋಡಿ ಎದೆ ಉಬ್ಬಿಸ್ಕೊಂಡು ನಡಿಬೇಕು. ಅಲ್ಲಿ ಸಾರ್ಥಕ ಆಗ್ತದೆ ಅಂತ ನೀವು ಹೇಳ್ತಾರೆ. ಒಂದು ವೇಳೆ ಇನ್ನೂ ಹೆಚ್ಚಿಗೆ ಹೋಗಿ ಹೇಳೋದಾಯ್ತು ಅಂದರೆ, ಆ ಮಗು ಜೀವನ ಮುಗಿಸಿ ಸ್ಮಶಾನಕ್ಕೆ ಹೋದಾಗ ಸ್ಮಶಾನ ಎದ್ದು ನಿಂತು ಅಳಬೇಕು. ಆಮೇಲೆ ದೇವ್ರ ಮುಂದೆ ನಿಂತಾಗ ದೇವ್ರು ಹೇಳಬೇಕು, ನಾನು ನಿನ್ನನ್ನು ಮನುಷ್ಯನಾಗ ಹುಟ್ಟಿಸಿದ್ದು ಸಾರ್ಥಕ ಆಯಿತು ಅಂತ. ಈ ಒಂದು ನಿಟ್ಟಿನಲ್ಲಿ ಮಕ್ಕಳನ್ನ ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟರೆ ಸಾಕು. ತುಂಬ ಚೆನ್ನಾಗಿ ಹೇಳಿದ್ರಿ ಬ್ರದರ್. ಸೊ ನೀವು ಈ ವಿಚಾರದಲ್ಲಿ ಹೇಳೋದು ಆದರೆ, ಮಕ್ಕಳ ಒಂದು ಅಧಿಕಾರವನ್ನು ಮಕ್ಕಳು ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಕೆಲವು ಸಮಯದಲ್ಲಿ ತಂದೆ ತಾಯಿಗಳು ಕೂಡ ಗೌರವಿಸಬೇಕು. ಹೇಗೆ ಅವರು ಒಳ್ಳೆಯ ನಿಟ್ಟಿನಲ್ಲಿ ನಡೀತಾ ಇದ್ದಾರೆ, ಅವರು ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಅವ್ರದ್ದು ಥಾಟ್ಸ್ ನಮಗೆ ಅಲೈನ್ ಆಗದೆ ಇರ್ಬೋದು. ಹೌದು. ಸೊ ಈ ಒಂದು ಮಾರ್ಗದಲ್ಲಿ ಹೋದಾಗ ಅವ್ರ ಲೈಫ್ ಸೆಟ್ಲ್ ಆಗುತ್ತೆ ಅನ್ನೋ ಒಂದು ದೃಢತೆ ತಂದೆ ತಾಯಿಗಳಲ್ಲಿ ಇದ್ದಾಗ ಅವರ ನಿರ್ಧಾರವನ್ನು ಕೂಡ ತಂದೆಗಳು ಗೌರವಿಸಬಹುದು. ಆವಾಗ ತಂದೆ ಮೇಲೆ ಕೂಡ ಅವ್ರಿಗೆ ಗೌರವ ಸ್ವಾಭಾವಿಕವಾಗಿ ಬರ್ತದೆ. ಅವಾಗ ಏನಾಗುತ್ತೆ, ಇನ್ನೊಂದು ಏನಂತಂದ್ರೆ, ನೀವು ಅವರ ಒಂದು ಕೊನೆಗಾಲದ ಅಂದರೆ ಅವರು ವಯಸ್ಸಾಗಿದೆ, ನಿಮಗೂ ವಯಸ್ಸಾಗಿದೆ, ಅಂಥ ಏಜಲ್ಲೂ ಸಹ ಅವ್ರು ನಿಮ್ಮ ಒಂದು ಅಧಿಕಾರನ ಅವ್ರು ರೆಕಗ್ನೈಸ್ ಮಾಡ್ತಾರೆ. ಯಾಕಂದರೆ ಇವನ್ ನನ್ನ ಕೇಸಲ್ಲೇ ಹೇಳೋದಾಯ್ತಂದರೆ, ನಮ್ಮ ತಾಯಿಗೆ ಕೊನೆ ಇದರಲ್ಲಿ ಇದ್ದಾಗಲೂ ಸಹ ನಾನು ಅವರು ಇಲ್ಲ ಅಂತ ಹೇಳೋದಿಲ್ಲ, ಬೇಡ ಅಂತ ಹೇಳಲ್ಲ, ಇದು ಮಾಡೋದಿಲ್ಲ. ಬಟ್ ಆದರೂ ಹೋಗಿ ಅಮ್ಮ ಹಿಂಗೆ ಅವ್ರು ಆಯಿತು ಅಂತಂದರು ಅಂತ ಹೇಳಿದ. ಆದರೆ ನಾವು ಅವರಿಗೆ ಆ ಒಂದು ರೆಸ್ಪೆಕ್ಟ್ ಏನು ಕೊಡ್ತೀವಿ, ರೆಸ್ಪೆಕ್ಟ್ ಅಂದ್ರೂ ಏನು, ಅವರ ಒಂದು ಅಧಿಕಾರಕ್ಕೆ ಸ್ಥಾನಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಏನಕ್ಕೆ? ಬಿಕಾಸ್ ಅವರ ಒಂದು ಇದನ್ನು ಅವ್ರು ಉಳಿಸ್ಕೊಂಡಿದ್ದಾರೆ, ಸ್ಥಾನಮಾನನ. ಅದೇ ಥರ ನಾವು ಉಳಿಸ್ಕೊಳ್ಬೇಕಷ್ಟೆ. ತುಂಬ ಚೆನ್ನಾಗಿ ಮಾತಾಡಿದ್ರಿ ಬ್ರದರ್. ನನ್ನ ಒಂದು ಕೊನೆಯ ಪ್ರಶ್ನೆ, ಇದುವರೆಗೂ ನಾವು ಅಧಿಕಾರದ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಕೊನೆಯದಾಗಿ, ಮಕ್ಕಳು ತಂದೆ ತಾಯಿಗಳ ಅಧಿಕಾರ ಮಕ್ಕಳ ಜೀವನದಲ್ಲಿ, ಅವರ ಒಂದು ಲೀಡರ್ಶಿಪ್ ಮಕ್ಕಳ ಒಂದು ಜೀವಿತದಲ್ಲಿ ಪಾಸಿಟಿವ್ ಆಗಿ ಇರಬೇಕಾ ಅಥವಾ ಭಯದಿಂದ ಕೂಡಿರಬೇಕಾ? ಪಾಸಿಟಿವ್ ಆಗಿರಬೇಕು. ನಾನು ಅದನ್ನೇ ಇಷ್ಟೊತ್ತು ಹೇಳಿದೆ, ಪಾಸಿಟಿವ್ ಆಗಿರಬೇಕು, ಭಯದಿಂದ ಅಲ್ಲ. ಭಯದಿಂದ ಇದ್ರೆ ಭಯ ಇದ್ರಿಗಿನ ಅದು ಭಯ ಇರೋವರೆಗೂ ಇಷ್ಟೇ ಅಷ್ಟೇ. ನೀವು ಪಾಸಿಟಿವ್ ಆಗಿತ್ತು ಅಂದರೆ ನೀವು ಸಾಯೋವರೆಗೂ ಇರ್ತದೆ, ಅದು ಸತ್ತ ಮೇಲೂ ಇರುತ್ತೆ ಹೇಳಬೇಕು ಅಂದರೆ, ನೆನ್ಸ್ಕೊತಾರೆ. ಸೊ ದಾರಿ ತಪ್ಪದಂಥ ಮಕ್ಕಳಿಗೆ ಭಯ ಅನ್ನೋದು ಮುಖ್ಯ ಅಲ್ವಾ? ದಾರಿ ತಪ್ಪುವಂಥ ಮಕ್ಕಳಿಗೆ ಅವರು ಹೆಂಗೆ ಅಂತಂದರೆ, ದೇ ಹ್ಯಾವ್ ಆಲ್ರೆಡಿ ಡಿಸೈಡೆಡ್, ನಾನು ದಾರಿ ತಪ್ಪಬೇಕು ಅನ್ನೋವಂಥದ್ದು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅವಾಗ ನಾವು ದಟ್ ಡಸಂಟ್ ಮೀನ್ ದಟ್ ಅವ್ರನ್ನ ನಾವು ಬಿಟ್ಬಿಡ್ಬೇಕು ಅಂತಲ್ಲ, ಅವ್ರಿಗೆ ನಾವು ಕೊನೆವರೆಗೂ ನಾವು ಪ್ರಯತ್ನ ಮಾಡಲೇಬೇಕು. ಅದೇ
ಆ ಒಂದು ಸಮಯದಲ್ಲಿ ತಂದೆ ಅಧಿಕಾರ ಎಂಬುದು ತುಂಬ ಮುಖ್ಯ. ಉಪಯೋಗಿಸ್ಕೋಬೇಕಾಗುತ್ತೆ, ಎಲ್ಲ ಮಾಡಬೇಕಾಗುತ್ತೆ. ಬಟ್ ಎಸ್ ಆ್ಯಸ್ ಯು ಸೆಡ್, ಕೆಲವು ಮಕ್ಕಳು ಅದು ಈ ಕಾರಣದಿಂದ, ಅದು ಮೋಸ್ಟ್ಲಿ ಅವರೊಂದು ಹಠದಿಂದನೋ ಅಥವಾ ಅವರ ಒಂದು ಸಹವಾಸಗಳಿಂದಲೋ ಏನೋ ಒಂದು ಇದರಿಂದ ಅವರು ದಾರಿ ತಪ್ಪಿಬಿಡ್ತಾರೆ. ಬಟ್ ಆದರೆ ತಂದೆ ಆದಂಥವರು ಅಧಿಕಾರನ ಉಪಯೋಗಿಸ್ಕೊಂಡು, ಅಂದರೆ ಲೈಕ್ ತಿಳಿ ಹೇಳುವಂಥದ್ದು, ಇಲ್ಲಾಂದರೆ ಹೊಡೆಯುವಂಥದ್ದಾಗಿರಲಿ, ಅಂದರೆ ನಾನು ಹೇಳ್ತದೆ ಹಾರ್ಡಾಗಿ ಒಂದು ಆ್ಯಕ್ಷನ್ಸ್ ಮಾಡುವಂಥದ್ದು, ತಗೊಳ್ಳೋವಂಥದ್ದು ಅದೆಲ್ಲ ಮಾಡಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ಅದು ಕೂಡ ಪಾಸಿಟಿವಲ್ಲಿ ಇರಬೇಕು, ಪಾಸಿಟಿವ್ ಇರಬೇಕು ಆದಷ್ಟು. ಬಿಕಾಸ್ ನನ್ನ ಒಂದು ಇದೇನಂತಂದರೆ, ದ ಹಾರ್ಡೆಸ್ಟ್ ಥಿಂಗ್ ಟು ಬ್ರೇಕ್ ಅಂತಂದರೆ ಲವ್, ಪ್ರೀತಿ. ಸೊ ನೀವು ಪ್ರೀತಿ ತೋರಿಸಿ ನಿಮ್ಮ ಒಂದು ಅಧಿಕಾರನ ನೀವು ಚಲಾಯಿಸ್ಕೊಳ್ಳೋದಾಯಿತು ಅಂದರೆ ಇಟ್ ವಿಲ್ ಬ್ರೇಕ್ ಇವತ್ತೆಲ್ಲ ನಾಳೆ ಅಂತ ಹೇಳ್ತೀವಿ. ತುಂಬ ಧನ್ಯವಾದಗಳು ಬ್ರದರ್. ಇಷ್ಟು ಹೊತ್ತು ನಮ್ಮೊಟ್ಟಿಗೆ ತಂದೆ ಅಧಿಕಾರದ ಕುರಿತಾಗಿ ಸುಮಾರು ವಿಚಾರಗಳನ್ನ ನೀವು ಚರ್ಚಿಸಿದ್ದೀರಿ. ತುಂಬ ಅಮೂಲ್ಯವಾದಂಥ ವಿಚಾರಗಳನ್ನ ನಮಗೆ ತಿಳಿಯಪಡಿಸಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ನನ್ನ ವಂದನೆಗಳು.